ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ನೀಡಲಿ, ಅಲ್ಲಿಯವರೆಗೂ ಬಿಜೆಪಿ ಗೃಹ ಸಿದ್ದರಾಮಯ್ಯ ರಾಜೀನಾಮೆ ಪ್ರಶ್ನೆ ಮಾಡಕೂಡದು, ಶಾಸಕ ಪ್ರದೀಪ್ ಈಶ್ವರ್. ಬಾಗೇಪಲ್ಲಿಯಲ್ಲಿ 3 ದಿನಗಳಿಂದ ಈಚೆಗೆ ಸರಣಿ ಕಳ್ಳತನ, ದ್ವಿಚಕ್ರ ವಾಹನದಲ್ಲಿ ಇಟ್ಟಿದ್ದ 4.5 ಲಕ್ಷ ದೋಚಿ ಪರಾರಿ, ಸಿಸಿಟಿವಿಯಲ್ಲಿ ಕಳ್ಳನ ಕೈಚಳಕ ಸೆರೆ, ಬೆಚ್ಚಿಬಿದ್ದ ಸಾರ್ವಜನಿಕರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಅಸಭ್ಯ ಪದ ಬಳಕೆ, ಪೊಲೀಸ್ ಸೇವೆಯಿಂದ ಚಂದ್ರಶೇಖರ್ ಅಮಾನತುಗೊಳಿಸುವಂತೆ ಆಗ್ರಹಿಸಿ ಜೆಡಿಎಸ್ನಿಂದ ಪ್ರತಿಭಟನೆ. ರಾತ್ರಿ ಲಾಡ್ಜ್ಗೆ ಹೋದ ಮಹಿಳೆ ಬೆಳಿಗ್ಗೆ ಶವವಾಗಿ ಪತ್ತೆ, ಚಿಕ್ಕಬಳ್ಳಾಪುರ ನಗರದ ಲಾಡ್ಜ್ಗಳಲ್ಲಿ ನಡೆದಿದೆಯಾ ದಂಧೆ, ಪೊಲೀಸ್ ಠಾಣೆ ಎದುರೇ ಮಹಿಳೆ ಮರ್ಡರ್. ಅನಧಿಕೃತ ಪ್ಲಾಸ್ಟಿಕ್ ಮಾರಾಟ ಮಳಿಗೆ ಮೇಲೆ ಅಧಿಕಾರಿಗಳು ದಿಢೀರ್ ದಾಳಿ, ಪ್ಲಾಸ್ಟಿಕ್ ಮಾರುತ್ತಿದ್ದ ಅಂಗಡಿ ಮಾಲೀಕರಿಗೆ ದಂಡದ ಬಿಸಿ. ವಾರ್ತೆಗಳ ವಿವರ. ಸಿಎಂ ಸಿದ್ದರಾಮಯ್ಯರನ್ನ ರಾಜೀನಾಮೆ ಕೇಳುವ ಬಿಜೆಪಿ ಮುಖಂಡರು ಮೊದಲು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡಿಸಲಿ, ಅಲ್ಲಿವರೆಗೂ ಸಿದ್ದು ರಾಜೀನಾಮೆ ಬಗ್ಗೆ ಪ್ರಶ್ನೆ ಮಾಡಬಾರದು ಎಂದು ಶಾಸಕ ಪ್ರದೀಪ್ ಈಶ್ವರ್ ತಾಕೀತು ಮಾಡಿದ್ದಾರೆ. ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮದ ಮೂಲಕ ನಗರದ ವಾರ್ಡ್ಗಳನ್ನು ಭೇಟಿ ಮಾಡುತ್ತಿರುವ ಶಾಸಕ ಪ್ರದೀಪ್ ಈಶ್ವರ್ 24 ಹಾಗೂ 1ನೇ ವಾರ್ಡ್ ವಿಸಿಟ್ ಇಂದು ಮುಂದುವರೆಸಿದರು. ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ಮಾತನಾಡಿದ ಅವರು, ನಗರದ ಅಭಿವೃದ್ಧಿಗೆ 73 ಕೋಟಿ ಅನುದಾನದ ಅವಶ್ಯಕತೆ ಇದೆ. ಈಗಾಗಲೇ ನಾನು 33 ಕೋಟಿ ಹಣ ತಂದಿದ್ದೇನೆ. ಕಾಮಗಾರಿ ಪ್ರಾರಂಭದ ಹಂತದಲ್ಲಿದೆ. ನಗರೋತ್ಥಾನದ ಜೊತೆಗೆ ಶಾಸಕರ ಅನುದಾನವೂ ನೀಡುವೆ ಎಂದ ಅವರು, ಚಿಕ್ಕಬಳ್ಳಾಪುರದಲ್ಲಿ ಬರೀ UGDಗೆ 73 ಕೋಟಿ ಬೇಕು ಪ್ರಪೋಸಲ್ ಪ್ರಕಾರ. ಈಗ ನಾನು 33 ಕೋಟಿ ತಂದಿದ್ದೀನಿ. ಅದೀಗ ಕೆಲಸ ಸ್ಟಾರ್ಟ್ ಆಗಬೇಕು. ಮಿಸ್ಸಿಂಗ್ ಲೈನ್ಸ್ ಎಲ್ಲ ಹಾಕ್ಸ್ತೀವಿ. ಆ 33 ಕೋಟಿಯಲ್ಲಿ ಬರೀ 16 ಕೋಟಿ ಸೀವೇಜ್ ಪ್ಲ್ಯಾಂಟ್ಗೆ ಹೋಗ್ತಾ ಇದೆ. ಅದನ್ನೆಲ್ಲ ಆದಷ್ಟು ಇದೆಲ್ಲ ರೆಡಿ ಮಾಡೋ ಪ್ರಯತ್ನ ಪಡ್ತೀನಿ. ಇನ್ನೊಂದು 30-40 ಲಕ್ಷದ ವರ್ಕ್ ಕೇಳಿದ್ರು, ಅದು ನನ್ನ ಫಂಡಲ್ಲಿ ಇಮಿಡಿಯೇಟಾಗಿ ಮಾಡಿಸ್ತೀನಿ ಸರ್. ಸಿದ್ದರಾಮಯ್ಯ ರಾಜೀನಾಮೆ ವಿಚಾರ ಪ್ರಸ್ತಾಪ ಮಾಡಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮೇಲೂ FIR ದಾಖಲಾಗಿದೆ. ಮೊದಲು ಅವರು ರಾಜೀನಾಮೆ ಕೊಡಲಿ, ಅಲ್ಲಿಯವರೆಗೂ ಬಿಜೆಪಿಗರು ಸಿದ್ದು ರಾಜೀನಾಮೆ ಬಗ್ಗೆ ಮಾತನಾಡಕೂಡದು ಎಂದು ದಿಗ್ಬಂಧನ ಹಾಕಿದರು. ಈಗ ಬಿಜೆಪಿಯವರು ಇನ್ಮೇಲೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೇಳೋದು ಬಿಡಬೇಕು. ಅವ್ರು ಇನ್ನು ಕೇಳೋದಕ್ಕಿಂತ ಮುಂಚೆ ಕೇಂದ್ರದಲ್ಲಿ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಟ್ಟ ಮೇಲೆ ಮತ್ತೆ ಬಂದು ನಮ್ಮನ್ನು ಕೇಳಲಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಸರ್. ಈ ವೇಳೆ ಆ ಸ್ಥಳೀಯ ಮುಖಂಡರು, ನಗರಸಭೆ ಅಧಿಕಾರಿಗಳು, ಆರೋಗ್ಯ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಮನೆಗಳು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಕಳೆದ 3 ದಿನಗಳಿಂದ ನಡೆದಿರುವ ಸರಣಿ ಕಳ್ಳತನಗಳಲ್ಲಿ 5 ಲಕ್ಷ ರು ನಗದು, 3 ಲಕ್ಷ ರು ಮೌಲ್ಯದ ಚಿನ್ನದ ಒಡವೆಗಳು ಕಳವು ಆಗಿದ್ದು, ಇತ್ತ ನಾಗರಿಕರನ್ನು ಬೆಚ್ಚಿ ಬೀಳಿಸುವಂತೆ ಮಾಡಿದರೆ ಬಾಗೇಪಲ್ಲಿ ಠಾಣೆ ಪೊಲೀಸರಿಗೆ ನೆಮ್ಮದಿ ಇಲ್ಲದಂತೆ ಮಾಡಿದೆ. ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಜಡಲ ಬೈರೇಶ್ವರ ಸ್ವಾಮಿ ರಸ್ತೆಯಲ್ಲಿರುವ ಲಕ್ಷ್ಮೀನಾರಾಯಣ ಎಂಬುವವರ ಮನೆಗೆ ನುಗ್ಗಿದ ದರೋಡೆಕೋರರು ಮನೆ ಮಾಲೀಕನಿಗೆ ಧಮಕಿ ಹಾಕಿ ಬೆದರಿಸಿ ಮನೆಯಲ್ಲಿದ್ದ ಸಣ್ಣ ಪ್ರಮಾಣದ ನಗದನ್ನು ದೋಚಿ ದ್ವಿಚಕ್ರ ವಾಹನದಲ್ಲಿ ಪರಾರಿಯಾಗಿರುವ ಘಟನೆ ಬಾಗೇಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಕಳ್ಳತನಕ್ಕೆ ಗುರಿಯಾಗಿರುವ ಲಕ್ಷ್ಮೀನಾರಾಯಣ ಮನೆ ಮುಂಭಾಗದಲ್ಲಿ ವಾಸವಿರುವ ನವಾಜ್ ಎಂಬುವವರು ಮನೆಗೆ ನುಗ್ಗಿರುವ ಕಳ್ಳರು ಮನೆಯಲ್ಲಿದ್ದ ಒಂಟಿ ಮಹಿಳೆಯನ್ನ ಬೆದರಿಸಿ ಬೀರುವಿನಲ್ಲಿಟ್ಟಿದ್ದ 25,000 ರು ನಗದು, 35 ಗ್ರಾಂ ತೂಕದ ಚಿನ್ನದ ಒಡವೆ, ಮಹಿಳೆ ಧರಿಸಿದ್ದ 15 ಗ್ರಾಂ ತೂಕದ ಚಿನ್ನದ ಕಿವಿ ಓಲಿಯನ್ನ ಕಿತ್ತುಕೊಂಡು ಪರಾರಿಯಾಗಿದ್ದಾರೆಂದು ಮನೆ ಮಾಲೀಕರು ತಿಳಿಸಿದ್ದಾರೆ. ನಮ್ಮ ಹತ್ರ ಏನಿಲ್ಲಪ್ಪ ಅಂತ ಹೇಳಿದೆ. ಆಮೇಲೆ ಊಟ ಮಾಡ್ತಾ ಇದ್ದೆ, ಕೈ ತೊಳ್ಕೊಂಡಿಲ್ಲ. ಹಂಗೆ ಕರ್ಕೊಂಡೋಗಿ ಆ ರೂಮಲ್ಲಿ ಹಾಕಿ ಲಾಕ್ ಮಾಡಿ ಟ್ರಂಕ್ ಇದ್ದರೆ ತೊಗೊಂಡೋಗಿದ್ದಾರೆ. ಟ್ರಂಕಲ್ಲಿ ಬೇಕಾದಷ್ಟು ಇತ್ತು. ಒಂದು 1000 ಮೇಲೆ ದುಡ್ಡು ಇತ್ತು. ಪೆನ್ಷನ್ ಕಾರ್ಡು, ಆಧಾರ್ ಕಾರ್ಡು, ಪಾನ್ ಕಾರ್ಡು, ವೋಟರ್ ಲಿಸ್ಟು, ಬ್ಯಾಂಕ್ ಬುಕ್ಕು, ಚೆಕ್ ಬುಕ್ಗಳೆಲ್ಲ ಇತ್ತು.
ಇನ್ನು ಸರಣಿ ಕಳ್ಳತನಕ್ಕೆ ಗುರಿಯಾಗಿರುವ ಮನೆಗಳ ಬಳಿಯೇ ವಾಸವಾಗಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯಾಪಾರಿ ಪ್ರಸಾದ್ ಎಂಬುವವರು ಇಂಡಿಯನ್ ಓವರ್ಸೀ ಬ್ಯಾಂಕ್ನಲ್ಲಿ ಹಣ ಡ್ರಾ ಮಾಡಿಕೊಂಡು ದ್ವಿಚಕ್ರ ವಾಹನದಲ್ಲಿ ಇಟ್ಟಿದ್ದ 4.5 ಲಕ್ಷ ರೂಗಳನ್ನು ನೋಡುತ್ತಿದ್ದಂತೆ ದ್ವಿಚಕ್ರ ವಾಹನದಲ್ಲಿ ಹಿಂಬಾಲಿಸಿಕೊಂಡು ಬಂದ ಕಳ್ಳರು ದೋಚಿಕೊಂಡು ಪರಾರಿಯಾಗಿರುವ ಘಟನೆ ಮಾರುಕಟ್ಟೆ ಆವರಣದಲ್ಲಿರುವ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬ್ಯಾಂಕ್ನಲ್ಲಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನಲ್ಲಿ ಹಣ ಡ್ರಾ ಮಾಡಿಕೊಂಡು ಬರುವಾಗ ಅವರು ದ್ವಿಚಕ್ರ ವಾಹನದಲ್ಲಿ ಫಾಲೋ ಮಾಡ್ಕೊಂಡು ಬಂದು ಮಾರ್ಕೆಟ್ನಲ್ಲಿ ಹೋಗಿ ಚೆಕ್ ಬುಕ್ ತಗೊಬರೋಷ್ಟೊಳಗಡೆ ಅವ್ರ ಹಣ ದುಡ್ಡು ಎತ್ಕೊಂಡು ಹೋಗಿ ಪರಾರಿ ಆಗಿದ್ದಾರೆ. ಅವ್ರಿಗೆ ಹಿಡ್ಕೊಳ್ಳೋಷ್ಟೊಳಗಡೆ ಅವರು ಸಿಗಲೇ ಇಲ್ಲ. CCTVಯಲ್ಲೆಲ್ಲ ರೆಕಾರ್ಡ್ ಆಗಿದೆ. ಹಣ ದೋಚಿದ ಕಳ್ಳರು ಸ್ಥಳದಿಂದ ಕ್ಷಣಾರ್ಧದಲ್ಲಿ ನಾಪತ್ತೆಯಾಗಿದ್ದಾರೆ. ಕಳ್ಳತನದ ಸಂಪೂರ್ಣ ದೃಶ್ಯಾವಳಿ ಹಾಗೂ ಕಳ್ಳರು ದ್ವಿಚಕ್ರ ವಾಹನದಲ್ಲಿ ಪರಾರಿ ಆಗುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಪೊಲೀಸರ ಕಾರ್ಯಾಚರಣೆಗೆ ನೆರವಾಗಲಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಅಸಭ್ಯ ಪದ ಬಳಕೆ ಮಾಡಿ ವ್ಯಕ್ತಿತ್ವಕ್ಕೆ ಧಕ್ಕೆ ತಂದಿರುವ ಹಿನ್ನೆಲೆಯಲ್ಲಿ ಎಂ. ಚಂದ್ರಶೇಖರನ್ನು ಭಾರತೀಯ ಪೊಲೀಸ್ ಸೇವೆಯಿಂದ ಅಮಾನತುಗೊಳಿಸಬೇಕು ಎಂದು ಜೆಡಿಎಸ್ ಪಕ್ಷದ ಮುಖಂಡರು ಕೋಲಾರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಕೋಲಾರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ವೃತ್ತದಲ್ಲಿ ಜೆಡಿಎಸ್ ಮುಖಂಡರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಮಾತನಾಡಿ, ಲೋಕಾಯುಕ್ತ ವಿಶೇಷ ತನಿಖಾ ದಳ ಮುಖ್ಯಸ್ಥ ಎಡಿಜಿಪಿ ಎಂ. ಚಂದ್ರಶೇಖರ್ ಅವರ ವಿರುದ್ಧ ಉನ್ನತ ಮಟ್ಟದ ತನಿಖೆಯನ್ನ ನಡೆಸಿ ಭ್ರಷ್ಟಾಚಾರ, ದುರ್ನಡತೆ ಹಾಗೂ ಸುಲಿಗೆ ಕ್ರಿಮಿನಲ್ ಕೇಸುಗಳಲ್ಲಿ ಭಾಗಿಯಾಗಿರುವ ಲೋಕಾಯುಕ್ತ ವಿಶೇಷ ತನಿಖಾ ದಳ ಮುಖ್ಯಸ್ಥ ಎಡಿಜಿಪಿ ಎಂ. ಚಂದ್ರಶೇಖರ್ ಅವರು ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಅವಾಚ್ಯ ಪದದಿಂದ ನಿಂದಿಸಿರುವ ಇವರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರಲ್ಲದೆ ಭಾರತೀಯ ಸಂವಿಧಾನಿಕ ಉನ್ನತ ಹುದ್ದೆಯಲ್ಲಿರುವ ಈ ಅಧಿಕಾರಿಯು ದುರ್ನಡತೆ, ಬೇಜವಾಬ್ದಾರಿತನದ ಹೇಳಿಕೆಯನ್ನ ನೀಡಿರುವ ಅಧಿಕಾರಿಯನ್ನು ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿದರು. ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರನ್ನು ನಿಂದಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಆ ಚಂದ್ರಶೇಖರ್ ಎಂಬ ಅಧಿಕಾರಿಯ ವಿರುದ್ಧ, ಜೊತೆಗೆ ಅಧಿಕಾರಿಗೆ ಕುಮ್ಮಕ್ಕು ನೀಡಿ ಅವರ ಮೂಲಕ ಸರ್ಕಾರ ಇಂಥವರ ಮೂಲಕ ಹೇಳಿಕೆ ನೀಡತಕ್ಕಂಥ ಸರ್ಕಾರ ವಿರುದ್ಧ ಹೋರಾಟ ಮಾಡುವ ನಿಟ್ಟಲ್ಲಿ ಈ ಸಂದರ್ಭದಲ್ಲಿ ಅಮಾನತು ಮಾಡಿ ಅವರ ಮೇಲೆ ಶಿಸ್ತುಬದ್ಧವಾದ ಕಾನೂನು ಕ್ರಮ ಈ ಸಂದರ್ಭದಲ್ಲಿ ಜಿಲ್ಲಾ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು, ಯುವ ಮುಖಂಡರು ಇತರರು ಹಾಜರಿದ್ದರು. ಸತೀಶ್, ಇ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಶ್ರೀ ಸಾಯಿ ಡಿಸ್ಟ್ರಿಬ್ಯೂಟರ್ ರವರಿಂದ ಗೌರಿ ಗಣೇಶ ಮತ್ತು ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ಬಿಗ್ ಆಫರ್. ಕಳೆದ 19 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ರಿಲಯನ್ಸ್ ಪೆಟ್ರೋಲ್ ಬಂಕ್ ನಂಬಿಕೆ, ಗುಣಮಟ್ಟಕ್ಕೆ ಅರ್ಹವಾದ ಸಂಸ್ಥೆ. ರಿಲಯನ್ಸ್ ಪೆಟ್ರೋಲ್ ಬಂಕ್ನಲ್ಲಿ 400 ರೂಪಾಯಿಗೆ ಪೆಟ್ರೋಲ್ ಖರೀದಿ ಮಾಡಿದ್ರೆ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಲಕ್ಕಿ ಡ್ರಾ ಮೂಲಕ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಟಿವಿ ಮುಂತಾದ ಬಹುಮಾನಗಳನ್ನು ಗೆಲ್ಲಿರಿ. ಈ ಸ್ಕೀಮ್ 30 ನವೆಂಬರ್ 2024ರವರೆಗೆ ಅನ್ವಯ. ರಿಲಯನ್ಸ್ ಪೆಟ್ರೋಲ್ ಬಂಕ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಪೊಲೀಸ್ ಠಾಣೆ ಎದುರಿನ ಲಾಡ್ಜ್ ಒಂದರಲ್ಲಿ ನಾವು ದಂಪತಿಗಳು ಎಂದು ಹೇಳಿಕೊಂಡು ಕೊಠಡಿಯನ್ನ ಪಡೆದಿದ್ರು. ಆದರೆ ಬೆಳಗ್ಗೆ ಕಣ್ಬಿಡುವ ವೇಳೆಗಾಗಲೇ ಹೆಂಗಸಿನ ಜೀವ ತೆಗೆದು ಗಂಡ ಅಂತ ಹೇಳಿಕೊಂಡು ಬಂದಿದ್ದಾತ ಪರಾರಿಯಾದ ಘಟನೆ ಚಿಕ್ಕಬಳ್ಳಾಪುರ ನಗರದ ಗ್ರಾಮಾಂತರ ಪೊಲೀಸ್ ಠಾಣೆ ಮುಂದೆ ನಡೆದಿದೆ.
ಹೌದು, ಇದು ಚಿಕ್ಕಬಳ್ಳಾಪುರ ನಗರದ ಜನ ಬೆಚ್ಚಿ ಬೀಳುವ ಸುದ್ದಿ. ನಗರದ ಗ್ರಾಮಾಂತರ ಪೊಲೀಸ್ ಠಾಣೆ ಎದುರಿನಲ್ಲಿರುವ ಕಾವೇರಿ ಲಾಡ್ಜ್ನಲ್ಲಿ ತಡರಾತ್ರಿ 10 ಗಂಟೆಗೆ ನಾವು ದಂಪತಿಗಳು ಎಂದು ಇಬ್ಬರು ಬಂದು ಕೋಣೆಯನ್ನ ಬುಕ್ ಮಾಡಿಕೊಂಡಿದ್ರು. ಆದ್ರೆ ಕೊಠಡಿಯಲ್ಲಿ ಏನಾಯ್ತೋ ಗೊತ್ತಿಲ್ಲ, ಬೆಳಿಗ್ಗೆ ಕಣ್ಣು ಬಿಡೋ ಒಳಗೆ ಹೆಂಗಸಿನ ಜೀವ ಹಾರಿ ಹೋಗಿತ್ತು. ಜೊತೆಗೆ ಬಂದಿದ್ದ ಗಂಡ ಅನ್ನೋ ಪಾಪಿ ನಾಪತ್ತೆಯಾಗಿದ್ದ. ಅನಧಿಕೃತ ಲಾಡ್ಜ್ಗಳು ಹಣ ಮಾಡುವ ಉದ್ದೇಶದಿಂದ ಅಕ್ರಮ ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಡುತ್ತಿರುವುದರಿಂದಲೇ ಇಂತಹ ಘಟನೆ ನಡೆದಿದೆ ಎನ್ನಲಾಗ್ತಿದ್ದು, ಲಾಡ್ಜ್ನಲ್ಲಿ ಕೆಲಸ ಮಾಡುವ ಮತ್ತು ರಿಜಿಸ್ಟರ್ ಮೇಂಟೈನ್ ಮಾಡುವ ಸಿಬ್ಬಂದಿಯನ್ನ ವಿಚಾರಿಸಿದಾಗ ರಾತ್ರಿ ಬಂದಂತಹ ವ್ಯಕ್ತಿಯ ಹೆಸರು ನರಸಿಂಹ, ಗಂಡ ಹೆಂಡತಿ, ಊರು ಬಾಗೇಪಲ್ಲಿ ಅಂತ ಬರೆಸಿದ್ದಾರೆ. ರೂಮ್ ಬುಕ್ ಮಾಡಿ ಅದರಲ್ಲಿ ವಿಶ್ರಾಂತಿ ಪಡೆಯುವುದಾಗಿ ಹೇಳಿದ್ರು. ಆದ್ರೆ ಬೆಳಗಿನ ಜಾವ ಹೊರಗೆ ಬಂದ ನರಸಿಂಹ, ನಾನು ಕಾಫಿ ಕುಡಿದು ಬರ್ತೀನಿ, ನನ್ನ ಆಧಾರ್ ಕಾರ್ಡ್ ಕೊಡಿ ಎಂದೇಳಿ ಆಧಾರ್ ವಾಪಸ್ಸು ಪಡೆದು ಹೋಗಿದ್ದಾನೆ. ಆತ ಹೊರಗೆ ಹೋದ ಮೇಲೆ ಅನುಮಾನ ಬಂದ ಮ್ಯಾನೇಜರ್ ರಾತ್ರಿ ಜೋಡಿಯಾಗಿ ಬಂದವರು ಒಬ್ಬನೇ ಹೋಗುತ್ತಿರುವುದನ್ನ ಗಮನಿಸಿ ರೂಮ್ಗೆ ಹೋಗಿ ನೋಡಿದ ಸಿಬ್ಬಂದಿಯ ಎದೆಯಲ್ಲಿ ಢವಢವ, ಮುಖದಲ್ಲಿ ಬೆವರು ಕಿತ್ತುಕೊಳ್ಳುವಂತ ಘಟನೆ ನಡೆದು ಹೋಗಿತ್ತು. ಕೂಡಲೇ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿ ಶವವನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದೆ. ಈ ಸಂಬಂಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೇರ್ ಅವರನ್ನ ಮಾತನಾಡಿಸಿದಾಗ, ನಗರದಲ್ಲಿನ ಲಾಡ್ಜ್ಗಳನ್ನ ನಿರ್ವಹಣೆ ಮಾಡುತ್ತಿರುವಂತಹ ಮಾಲೀಕರಿಗೆ ಸಭೆ ಮಾಡಿ ಕೆಲವೊಂದು ಕಾನೂನು ಸುವ್ಯವಸ್ಥೆಯ ಸೂಚನೆಗಳ ನೋಟಿಸ್ ಮತ್ತು ಲಾಡ್ಜ್ಗಳಿಗೆ ಬರುವಂತಹ ವ್ಯಕ್ತಿಗಳ ವಿಳಾಸ ಮತ್ತು ಗುರುತಿನ ಚೀಟಿ ಕಡ್ಡಾಯವಾಗಿ ಸಂಗ್ರಹಿಸುವಂತೆ ಆದೇಶವನ್ನ ಮಾಡುತ್ತೇನೆ ಎಂದು ತಿಳಿಸಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೇಸ್ ರಿಪೋರ್ಟ್ ಆಗಿದೆ. ಆ ಕೇಸಲ್ಲಿ ಚಿಕ್ಕಬಳ್ಳಾಪುರ ಟೌನ್ ಅಲ್ಲಿ ಒಂದು ಲಾಡ್ಜ್ ಇದೆ, ಕಾವೇರಿ ಡಿಲಕ್ಸ್ ಲಾಡ್ಜ್. ಆ ಲಾಡ್ಜ್ ಅಲ್ಲಿ ಒಂದೇ 3rd ಫ್ಲೋರ್ ಅಲ್ಲಿ ಒಂದು ರೂಮ್ ಅಲ್ಲಿ ಒಬ್ರು ಲೇಡಿ ಅರೌಂಡ್ 30-35 ಇಯರ್ಸ್ ಏಜ್ ಇದೆ, ಅವ್ರದ್ದು ಬಾಡಿ ಸಿಕ್ಕಿದೆ, ಡೆಡ್ ಬಾಡಿ ಸಿಕ್ಕಿದೆ. ನಾವು ಮಾಹಿತಿ ಕಲೆಕ್ಟ್ ಮಾಡಿದ್ದೀವಿ ಹೋಟೆಲ್ ಮ್ಯಾನೇಜರಿಂದ, ಲಾಡ್ಜ್ ಮ್ಯಾನೇಜರಿಂದ. ಅವರು ರಾತ್ರಿ ಒಬ್ಬರು ಕಪಲ್ ನಿನ್ನೆ ರಾತ್ರಿ 10 ಗಂಟೆಗೆ ಬಂದಿದ್ದಾರೆ ಹೋಟೆಲ್ಗೆ, ಲಾಡ್ಜ್ಗೆ ಒಂದು ರೂಮ್ ತಗೊಂಡಿದ್ದಾರೆ. ಬೆಳಿಗ್ಗೆ ಇವರು ಜೆಂಟ್ಸ್ ಯಾರು ಬಂದಿದ್ದಾರೆ, ಮೇಲ್ ಪರ್ಸನ್ ಯಾರು ಬಂದಿದ್ದಾರೆ ಅವ್ರ ಜೊತೆಗೆ ಅವರು ಬಿಟ್ಟಿದ್ದಾರೆ. ಮತ್ತು ಮ್ಯಾನೇಜರ್ ಅವರಿಗೆ ಕೂಡ ಫೋನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಅವರು ಹೇಳ್ತಾರೆ कि ನಾನು ಬರ್ತೀನಿ ವಾಪಸ್. ಜಾಸ್ತಿ ಟೈಮ್ ಆಯಿತು, ಇವರಿಗೆ ಸ್ವಲ್ಪ ಡೌಟ್ ಆಯಿತು, ಇವರು ಹೋಗಿ ರೂಮ್ ಚೆಕ್ ಮಾಡಿದ್ದಾರೆ ಅಥವಾ ಟೈಮ್ಗೆ ಒಬ್ಬರು ಲೇಡಿದು ಬಾಡಿ ಸಿಕ್ಕಿದೆ. ನಾವು ಇಲ್ಲ ಸೀನ್ ಆಫ್ ಕ್ರೈಮ್ಗೆ ಹೋಗಿ ಚೆಕ್ ಮಾಡಿದ್ದೀವಿ ಮತ್ತು ಅಲ್ಲಿಂದ ಎಲ್ಲ ಎವಿಡೆನ್ಸಸ್ ವಗೇರೆ ಕಲೆಕ್ಟ್ ಮಾಡಿ ಬಾಡಿಗೆ PM ಬಗ್ಗೆ ಶಿಫ್ಟ್ ಮಾಡಿದ್ದೀವಿ. ಈಗ ಏನು ಡೀಟೇಲ್ಸ್ ಇದೆ, ಯಾರು ಬಂದಿದ್ದೀರಾ, ಏನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದಾರೆ, ಲಾಡ್ಜಲ್ಲಿ ಏನು ಎಂಟ್ರಿ ಇದೆ, ಅದು ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅದೇ ಥರ ನಾವು ಯಾರು ಜೆಂಟ್ಸ್ ಜೊತೆಗೆ ಬಂದಿದ್ದಾರೆ ಅದು ಕೂಡ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ನಮ್ಮ ಇನ್ವೆಸ್ಟಿಗೇಷನಲ್ಲಿ ಏನು ಹೀಗೆ ಈ ಥರ ಡೆತ್ ಆಗಿದೆ ಅದು ಚೆಕ್ ಮಾಡ್ತೀವಿ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಅಂಗಡಿ ಮುಗ್ಗಟ್ಟುಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಮತ್ತು ಮಾರಾಟ ಮಾಡುತ್ತಿದ್ದ ಕೆಲ ಮಳಿಗೆಗಳ ಮೇಲೆ ಪುರಸಭೆಯಿಂದ ದಿಢೀರ್ ದಾಳಿ ನಡೆಸಿ ಪ್ಲಾಸ್ಟಿಕ್ ಉಪಯೋಗಿಸುತ್ತಿದ್ದ ಅಂಗಡಿ ಮಾಲೀಕರಿಗೆ ದಂಡದ ಬಿಸಿ ಮುಟ್ಟಿಸಿದ್ದಾರೆ. ದೇವನಹಳ್ಳಿ ಪಟ್ಟಣದ ಬಜಾರ್ ರಸ್ತೆಯ ಸುರಕ್ಷಾ ಕ್ಲಿನಿಕ್ ಸಮೀಪದಲ್ಲಿನ ಹೋಲ್ಸೇಲ್ ಮಳಿಗೆಯಲ್ಲಿ ಪ್ಲಾಸ್ಟಿಕ್ ಮತ್ತು ಅವಧಿಯಿಲ್ಲದ ರೆಡಿಮೇಡ್ ಬನ್ ಕವರ್ಗಳನ್ನು ವಶಕ್ಕೆ ಪಡೆಯಲಾಯಿತು. ಬನ್ ಕವರ್ನಲ್ಲಿ ಅವಧಿಯನ್ನು ನಿಗದಿಪಡಿಸಿರುವುದು ಮತ್ತು ಬನ್ನಲ್ಲಿ ಕ್ರಿಮಿಯೊಂದು ಕಾಣಿಸಿರುವ ಹಿನ್ನೆಲೆಯಲ್ಲಿ ಅಂಗಡಿ ಮಾಲೀಕರಿಗೆ 5,000 ರೂಪಾಯಿಗಳ ದಂಡವನ್ನು ವಿಧಿಸಿ ಪುರಸಭಾ ಮುಖ್ಯಾಧಿಕಾರಿ ದೊಡ್ಡಮಲ್ಲವಯ್ಯ ಮತ್ತು ಹಿರಿಯ ಆರೋಗ್ಯ ನಿರೀಕ್ಷಕಿ ಶ್ರೀದೇವಿ ಅನಧಿಕೃತ ಪ್ಲಾಸ್ಟಿಕ್ ಕವರ್ ಇನ್ನಿತರ ವಸ್ತುಗಳನ್ನು ಮಾರಾಟ ಮಾಡದಂತೆ ಎಚ್ಚರಿಕೆ ಕೊಟ್ಟರು. ಗಾಂಧಿ ಚೌಕದ ಶಾಮಣ್ಣ ಬಳೆ ಸ್ಟೋರ್ವರೆಗೆ ಕೆಲ ಬಟ್ಟೆ, ಹೂವು ಇನ್ನಿತರ ಮಳಿಗೆಗಳಿಗೆ ಭೇಟಿ ನೀಡಿ ಪ್ಲಾಸ್ಟಿಕ್ ಅಂಶವನ್ನು ಹೊಂದಿರುವ ಕವರ್ಗಳನ್ನು ವಶಕ್ಕೆ ಪಡೆದು ದಂಡವನ್ನು ವಿಧಿಸಲಾಯಿತು. ಲೈಸೆನ್ಸ್ ಇಲ್ಲದ ಕೆಲವು ಅಂಗಡಿ ಮಾಲೀಕರಿಗೆ ಲೈಸೆನ್ಸ್ ಮಾಡಿಸಿಕೊಳ್ಳಲು ಸೂಚನೆಯನ್ನು ಕೊಡಲಾಗಿದೆ. ಈ ವೇಳೆ ಪುರಸಭಾ ಸಿಬ್ಬಂದಿ, ಪೌರ ಕಾರ್ಮಿಕರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ.
ರಾಷ್ಟ್ರೀಯ ಹೆದ್ದಾರಿ 69 ವಿಸ್ತೀರ್ಣ ಮಾಡುತ್ತಿರುವುದು ನಗರದ ಹಿತದೃಷ್ಟಿಯಿಂದ ಸ್ವಾಗತ. ಆದರೆ ಚಿಕ್ಕಬಳ್ಳಾಪುರಕ್ಕೆ ಎಂಟ್ರಿ ಆಗುವ ಮೊದಲು ಕಂಚಿನಹಳ್ಳಿಯಿಂದ ಹಿಡಿದು ಚಿಕ್ಕಬಳ್ಳಾಪುರ ಬಿಟ್ಟು ಹೋಗುವ ಅಣಕನೂರುವರೆಗೂ ನಡು ರಸ್ತೆ 12.5 ಅಗಲ ಮತ್ತೆ 2.5 ಮೀಟರ್ ಒಟ್ಟು 15 ಮೀಟರ್ ಬಿಡಬೇಕು ಎನ್ನುತ್ತಾರೆ. ಆಮೇಲೆ ಉತ್ತರ ದಕ್ಷಿಣ ರಸ್ತೆ ಮಾರ್ಜಿನ್ ಬಿಡಬೇಕು ಅಂತಾರೆ. ಮತ್ತೆ ಒಂದು ಫ್ಲೈ ಓವರ್ ಮಾಡಬೇಕು ಅಂತ ಒಂದು ಕಡೆ 16 ಮೀಟರ್ ಹೆಚ್ಚಿಸಿದ್ದಾರೆ. ಶಿಡ್ಲಘಟ್ಟ ವೃತ್ತಕ್ಕೆ ಬಂದಾಗ ನಡು ರಸ್ತೆಯಿಂದ 160 ಅಡಿ ಎನ್ನುತ್ತಾರೆ. ನಂತರ 200 ಅಡಿ ಅಂತಾರೆ. ಯಾವುದು ನಂಬೋದು ಯಾವುದು ಬಿಡೋದು ಎಂದು ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಎಂದು ನಗರಸಭಾ ಮಾಜಿ ಅಧ್ಯಕ್ಷ ಎಂ ಪ್ರಕಾಶ್ ತಗಾದೆ ತೆಗೆದಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾಜಿ ನಗರಸಭಾ ಅಧ್ಯಕ್ಷ ರಾಜ್ ದರ್ಶಿನಿ ಪ್ರಕಾಶ್ ಮಾತನಾಡಿ, ಸರ್ ಎಂ ವಿಶ್ವೇಶ್ವರಯ್ಯ ಶಾಲೆವರೆಗೂ ಜಮೀನು ನಮ್ಮದು ಎಂದು ರೈಲ್ವೆಯವರು ಹೇಳ್ತಿದ್ದಾರೆ. ನಗರದಲ್ಲಿ ಮಧ್ಯ ರಸ್ತೆಯಿಂದ 12.5 ಮೀಟರ್ ಮಾತ್ರ ಅಗಲೀಕರಣ ಎಂದು ರಸ್ತೆ ವಿಸ್ತರಣಾ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹೇಳುತ್ತಿದೆ. ಶಾಸಕರಾಗ್ಲಿ ಸಂಸದರಾಗ್ಲಿ ನಗರಸಭೆ ಜನಪ್ರತಿನಿಧಿಗಳಾಗ್ಲಿ ರಸ್ತೆ ವೀಕ್ಷಣೆ ಮಾಡಿದ್ದಾರೆಯೇ ಹೊರತು ಸಾರ್ವಜನಿಕರನ್ನಾಗ್ಲಿ ವರ್ತಕರನ್ನಾಗ್ಲಿ ಕರೆದು ಒಂದು ಸಭೆ ಮಾಡಿಲ್ಲ. ಗೊಂದಲ ಅನುಮಾನಗಳನ್ನ ಪರಿಹರಿಸಿಲ್ಲ. ನಷ್ಟಕ್ಕೊಳಗಾದ ಅಂಗಡಿ ಮನೆಗಳ ಮಾಲೀಕರಿಗೆ ಪರಿಹಾರ ಕೊಡ್ತೀರಾ ಇಲ್ವಾ ಯಾವುದನ್ನು ತಿಳಿಸಿಲ್ಲ ಎಂದು ತಗಾದೆ ಎತ್ತಿದ್ದಾರೆ. ನಮ್ಮ ಜನರಿಗೆ ಭಯದ ವಾತಾವರಣ ಸೃಷ್ಟಿ ಮಾಡಿ ಅವರವರೇ ಅಂಗಡಿ ಕಟ್ಟಡ ಒಡೆದುಕೊಳ್ಳುವಂತೆ ಮಾಡಿದ್ದೀರಿ. ಆದ್ರೆ 1 ಅಡಿ ಖರೀದಿಗೆ 5 ರಿಂದ 10 ಸಾವಿರ ಮಾರುಕಟ್ಟೆ ಬೆಲೆ ಇದೆ. ಯಾವುದೇ ಮುನ್ಸೂಚನೆ ಇಲ್ಲದೆ ಗುತ್ತಿಗೆದಾರರು ಬಂದು ನಮ್ಮದು ಇಷ್ಟಿದೆ ತೆರವು ಮಾಡಿ ಅಂದ್ರೆ ಒಂದು ನಿವೇಶನ ತಗೊಂಡು ಮನೆ ಕಟ್ಟಬೇಕು ನಗರದಲ್ಲಿ ಅಂದ್ರೆ ಪ್ರಾಧಿಕಾರದ ಅನುಮತಿ ಪಡೆದಿರ್ತಾರೆ. ನಗರಸಭೆ ಅಧಿಕಾರಿಗಳ ಅನುಮತಿಯಾಗಿರುತ್ತೆ. ನಗರಸಭೆ, ಪಿಡಬ್ಲ್ಯೂಡಿ, ಹೆದ್ದಾರಿ, ನಗರಾಭಿವೃದ್ಧಿ ಪ್ರಾಧಿಕಾರ ಎಲ್ಲರೂ ಸಭೆ ಕರೆಯಬೇಕಿತ್ತು. ನ್ಯೂನ್ಯತೆಗಳ ಬಗ್ಗೆ ಚರ್ಚಿಸಬೇಕಿತ್ತು ಎಂದು ಕಿಡಿಕಾರಿದ್ರು. 1 ಅಡಿ ನೀವು ರಸ್ತೆ ತೆಗಿಬೇಕಂದ್ರೆ ಕೂಡ ಎಕ್ಸ್ಟ್ರಾ ತೆಗಿಬೇಕು ಅಂದ್ರೆ ಕೂಡ ಮಾಲೀಕರ ಕಡೆಯಿಂದ ಅಕ್ವಿಜಿಷನ್ ಆಗಿದೆ. ರೆವಿನ್ಯೂ ಆದರೆ 1 ಗುಂಟೆ ತೆಗಿಬೇಕಾದ್ರೂ ಅಕ್ವಿಜಿಷನ್ ಆಗಿದೆ. ಇವಾಗ ರಾಷ್ಟ್ರೀಯ ಹೆದ್ದಾರಿ 7 ನಿರ್ಮಾಣ ಮಾಡಿದಾಗ ನಮ್ಮದೇ ಜಮೀನು ರಾಷ್ಟ್ರೀಯ ಹೆದ್ದಾರಿಗೆ ಹೋದಾಗ ನಮಗೆ ಅವರು ಸರ್ಕಾರದಿಂದ ನಮ್ಮ ಅಕ್ವಿಜಿಷನ್ ಮಾಡಿಕೊಂಡು ನಮ್ಗೆ ಹಣವನ್ನು ಕೂಡ ಕೊಟ್ಟಿದ್ದಾರೆ. ಅದು ಎಷ್ಟು ಹಣ ಇದೆಯೋ ಸರ್ಕಾರದ ಮಟ್ಟದಲ್ಲಿ ಅದು ಸೆಕೆಂಡ್ರಿ. ಇವತ್ತು ಮುನ್ಸಿಪಲ್ ಲಿಮಿಟ್ಸಲ್ಲಿ ಏನು ಬರ್ತಾ ಇದೆ, ಕೋಟ್ಯಾಂತರ ರೂಪಾಯಿ ರೆವಿನ್ಯೂ ಕಟ್ತಾ ಇದ್ದಾರೆ ಜನ. ಕೋಟ್ಯಾಂತರ ರೂಪಾಯಿ ರೆವಿನ್ಯೂ ಇವತ್ತು ಮುನ್ಸಿಪಾಲ್ಟಿಗೆ ಬರ್ತಾ ಇರೋಂಥದ್ದು ಲಾಸ್ ಆಗುತ್ತೆ. ಅದು ದೊಡ್ಡ ಪ್ರಶ್ನೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಗರಸಭೆಯಿಂದ ಲೈಸೆನ್ಸ್ ಕೊಡ್ತಿದ್ದಾರೆ, ನಗರಸಭೆಯಿಂದ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ನಗರ ಒಂದು PWD ಹಿಂದೆ ಇದ್ದಂಥ ರಸ್ತೆ ಏನಿತ್ತು ಅಥವಾ ಸ್ಟೇಟ್ ಹೈವೇ ಏನಿತ್ತು ಆ ಮಾರ್ಜಿನಲ್ಲಿ ಏನಾದರೂ ಕಟ್ಟಿರುವಂಥದ್ದಾದರೆ ಅದು ತೆರವುಗೊಳಿಸೋದ್ರಲ್ಲಿ ನಮ್ದು ಯಾವುದೂ ಆಕ್ಷೇಪಣೆ ಇಲ್ಲ. ಆದರೆ 10, 15, 20 ಅಡಿ ಇರುವಂಥ ಮಾಲೀಕರು ಸಾಕಷ್ಟು ಜನ, 100 ಜನ ಇದ್ದಾರೆ. ಯಾರು ಏನು ಹೊಟ್ಟೆ ತುಂಬಿರುವಂಥವ್ರು ಯಾರೂ ಇಲ್ಲ. ಅಲ್ಲಿ ಬರುವಂಥ ಕಟ್ಟಡ ಪೂರ್ತಿ ಹೋಗ್ಬಿಟ್ರೆ 4 ಅಡಿ 5 ಅಡಿ ಅವರವ್ರ ಭಾಗದಲ್ಲಿ ಉಳಿಯುವಂಥ ಪರಿಸ್ಥಿತಿ ಇವತ್ತು ಕಂಡು ಬರ್ತದೆ. ಆ 4 ಅಡಿ 5 ಅಡಿಯಲ್ಲಿ ಯಾರು ಜೀವನ ಮಾಡಲಿಕ್ಕಾಗುತ್ತೆ, ಯಾರು ವಿಧಾನ ಮಾಡಲಿಕ್ಕಾಗುತ್ತೆ? ಇನ್ನಾದರೂ ರಾಜಕೀಯ ಹೊರತುಪಡಿಸಿ ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು ಯಾವುದೇ ಪಕ್ಷದಲ್ಲಿ ಇರಲಿ ನಗರದ ಅಭಿವೃದ್ಧಿ ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಕ್ರಮ ವಹಿಸಲಿ. ಒತ್ತುವರಿ ಮಾತ್ರ ತೆರವುಗೊಳಿಸಿ ಉಳಿದಿದ್ದ ಜಮೀನಿಗೆ ಖರೀದಿ ಪರಿಹಾರ ಕೊಡಬೇಕು ಎಂದು ಒತ್ತಾಯಿಸಿದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಭೂಮಿ ಪರಿವರ್ತನೆ ಮಾಡಿಕೊಡಲು ಆರ್ಐ ಮತ್ತು ಕೇಸ್ ವರ್ಕರ್ ರೈತರೊಬ್ಬರ ಬಳಿಯಿಂದ ಲಕ್ಷಾಂತರ ರೂಪಾಯಿ ಲಂಚ ಪಡೆಯುತ್ತಿದ್ದ ವೇಳೆ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವ ಘಟನೆ ಕೋಲಾರ ಜಿಲ್ಲೆಯಲ್ಲಿ ನಡೆದಿದೆ. ಹೌದು, ಕೋಲಾರದಲ್ಲಿ ಆರ್ಐ ಗೋಪಾಲಕೃಷ್ಣ ಹಾಗೂ ಕೇಸ್ ವರ್ಕರ್ ನಾಗೇಂದ್ರ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಭೂಮಿ ಪರಿವರ್ತನೆಗೆಂದು ರೈತರೊಬ್ಬರಿಂದ 8.5 ಲಕ್ಷ ಲಂಚ ಪಡೆಯುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಎಂದು ತಿಳಿದು ಬಂದಿದೆ. ಹೊಸಕೋಟೆ ಮೂಲದ ಮಹೇಶ್ ಎಂಬುವವರಿಂದ ಇವರು ಲಂಚ ಸ್ವೀಕರಿಸುತ್ತಿದ್ದರು ಎಂದು ತಿಳಿದು ಬಂದಿದೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಆಲಂವಾಡಿ ಗ್ರಾಮದ 5 ಎಕರೆ ಭೂಮಿ ಪರಿವರ್ತನೆಗಾಗಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು. ಲಂಚ ಸ್ವೀಕರಿಸುತ್ತಿದ್ದ ವೇಳೆ ಗೋಪಾಲಕೃಷ್ಣ ಹಾಗೂ ಕೇಸ್ ವರ್ಕರ್ ನಾಗೇಂದ್ರನನ್ನ ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿ ತಾತ್ಕಾಲಿಕವಾಗಿ ನಿರ್ಮಾಣವಾಗಿರೋ ಹೂವಿನ ಮಾರುಕಟ್ಟೆಗೆ ಹೋಗೋ ರೈತರಿಗಾಗ್ಲಿ, ಅಲ್ಲಿಂದ ಮುಂದಿನ ಗ್ರಾಮಗಳಿಗೆ ತೆರಳೋ ಜನರಿಗಾಗ್ಲಿ, ಕೆವಿ ಕ್ಯಾಂಪಸ್ಗೆ ಹೋಗೋ ವಿದ್ಯಾರ್ಥಿಗಳಿಗಾಗ್ಲಿ ನಿತ್ಯ ನರಕಯಾತನೆ ಅನುಭವಿಸುವಂತಾಗಿದೆ. ಅಬ್ಬಬ್ಬ, ಯಾರಿಗೂ ಬೇಡ ಈ ರಸ್ತೆ ಸಹವಾಸ ಅನ್ನುವಂತಾಗಿದೆ. ಬನ್ನಿ ಒಮ್ಮೆ ನೋಡಿ.
ನೋಡಿ, ಈ ದೃಶ್ಯಗಳು ನಾವು ತೆಗೆದಿದ್ದಲ್ಲ. ಮಾರುಕಟ್ಟೆಗೆ ಹೋಗೋ ರೈತರು, ಕಾಲೇಜು ಕ್ಯಾಂಪಸ್ಗೆ ಹೋಗೋ ಟೀಚರ್ಸ್, ಪೇರೆಂಟ್ಸ್ ತೆಗೆದು ಹಾಕಿರೋ ದೃಶ್ಯಗಳು. ಇಲ್ಲಿ ನಿರ್ಮಾಣವಾಗಿರೋ ತಾತ್ಕಾಲಿಕ ಹೂವಿನ ಮಾರುಕಟ್ಟೆ ಇಷ್ಟೊಂದು ಪಚೀತಿಗೆ ಕಾರಣವಾಗಿದೆ. ತಾಲೂಕಿನ ವಿವಿಧ ಊರುಗಳಿಂದ ತಾಲೂಕು ಹೊರತುಪಡಿಸಿ ಹೊರಗಡೆ ಬರೋ ದ್ವಿಚಕ್ರ ವಾಹನ ಟಾಟಾ ಏಸ್ 407 ಟೆಂಪೋಗಳು ರಸ್ತೆ ದಾಟಿ ಮುಂದೆ ಹೋಗೋ ಒಳಗೆ ಜನ್ಮ ಜಾತಕವೇ ಕಳಚಿದಂತಾಗುತ್ತದೆ. ಬೆಳಗ್ಗೆ 8 ಗಂಟೆಗೆ ಕೆವಿ ಕ್ಯಾಂಪಸ್ ಕಾಲೇಜು ಸಿಬ್ಬಂದಿ ಶಾಲಾ ಮಕ್ಕಳನ್ನ ಕರೆತರುವ ಬಸ್ಗಳು ಒಟ್ಟಿಗೆ ಜಾಮ್ ಆಗಿ ಸಂಚಾರ ಸ್ಥಗಿತವಾಗಿ ಬಿಡುತ್ತೆ. ಇದೇ ರಸ್ತೆಯಲ್ಲಿ ಚೊಕ್ಕಹಳ್ಳಿ ಗ್ರಾಮ ಮತ್ತು ಸಾಯಿ ಇಂಟರ್ ನ್ಯಾಷನಲ್ ಸ್ಕೂಲ್ಗೂ ಹೋಗಬೇಕು. ಅಲ್ಲದೆ ಹೂವು ಖರೀದಿದಾರರ ವಾಹನಗಳು ರಸ್ತೆಯಲ್ಲೇ ನಿಲ್ಲುವುದು, ರಸ್ತೆ ಇಕ್ಕೆಲಗಳಲ್ಲಿಯೇ ಅಂಗಡಿಗಳ ನಿರ್ಮಾಣ ಮಾಡಿರೋದು ಈ ದುಸ್ಥಿತಿಗೆ ಕಾರಣವಾಗಿದೆ. ಹಾಗಾಗಿ ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳಬೇಕಿದೆ. ಈ ಸಂಬಂಧ ಜನಪ್ರತಿನಿಧಿಗಳು, ಶಾಸಕರು, ಸಂಸದರು, ಸಚಿವರು ಇತ್ತ ಕಡೆ ಗಮನ ಹರಿಸಿ ನಿಮ್ಮ ಪ್ರತಿಷ್ಠೆಗಳನ್ನು ಹೊರಗಿಟ್ಟು ಆದಷ್ಟು ಬೇಗ ಶಾಶ್ವತ ಮಾರುಕಟ್ಟೆ ನಿರ್ಮಾಣ ಮಾಡಿಕೊಟ್ಟು ರೈತರಿಗೆ, ಶಿಕ್ಷಣ ಸಂಸ್ಥೆಗಳಿಗೆ, ಈ ಭಾಗದ ಊರುಗಳಿಗೆ ಹೋಗೋರಿಗೆ ಸುಗಮ ಮಾಡಿಕೊಡಿ ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಅಧಿಕಾರದ ದುರಾಸೆಗೆ ಆಡಳಿತ ಪಕ್ಷ ಕಾಂಗ್ರೆಸ್ ಹಾಲು ಉತ್ಪಾದಕರ ಸಂಘದ ಸದಸ್ಯರ ಪೈಕಿ ಕೆಲ ಸದಸ್ಯರನ್ನ ಅನರ್ಹಗೊಳಿಸುವ ಹುನ್ನಾರ ನಡೆಸಿದ್ದು ಒಂದೆಡೆಯಾದರೆ ನೀತಿ ಸಂಹಿತೆ ಜಾರಿಯಲ್ಲಿರುವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಏಜೆಂಟ್ಗಳ ರೀತಿ ಅಧಿಕಾರಿಗಳು ಸಭೆ ನಡೆಸಲು ಮುಂದಾಗಿರುವುದು ಸರಿಯಲ್ಲ ಎಂದು ಬಿಜೆಪಿ ಮುಖಂಡರು ತೀವ್ರ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ 136 ಮಂದಿ ಹಾಲು ಉತ್ಪಾದಕರ ಸಂಘದ ಸದಸ್ಯರ ಪೈಕಿ ಕೆಲ ಸದಸ್ಯರನ್ನ ಅನರ್ಹಗೊಳಿಸುವ ಹುನ್ನಾರ ನಡೆಸಿದ್ದು ಒಂದೆಡೆಯಾದರೆ ನೀತಿ ಸಂಹಿತೆ ಜಾರಿಯಲ್ಲಿರುವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಏಜೆಂಟ್ಗಳ ರೀತಿಯಲ್ಲಿ ಸಭೆ ನಡೆಸಲು ಅಧಿಕಾರಿಗಳು ಮುಂದಾಗಿರುವುದು ಸರಿಯಲ್ಲ ಎಂದು ಗುಬ್ಬಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಆರ್ಒ ಬಳೇಶ್ ವಿರುದ್ಧ ಬಿಜೆಪಿ ಮುಖಂಡರು ಕೆಂಡಾಮಂಡಲವಾಗಿ ತೀವ್ರ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ಗುಬ್ಬಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ತಾಲೂಕಿನ ಎಲ್ಲ ಕಾರ್ಯದರ್ಶಿಗಳ ಸಭೆ ನಡೆಸಲು ಮುಂದಾಗಿದ್ದ ಹಿನ್ನೆಲೆ ದಿಢೀರ್ ಜಮಾಯಿಸಿದ ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ನೀತಿ ಸಂಹಿತೆ ಜಾರಿಯಲ್ಲಿರುವ ಸಂದರ್ಭದಲ್ಲಿ ಸಭೆ ನಡೆಸಲು ನಿಮಗೆ ಅವಕಾಶ ಇದೆಯೇ? ಯಾವ ಮಾನದಂಡದ ಮೇಲೆ ನೀವು ಸಭೆ ನಡೆಸಲು ಮುಂದಾಗಿದ್ದೀರಿ? ಈಗಾಗಲೇ 10/11/2024 ಭಾನುವಾರ ನಿರ್ದೇಶಕರ ಆಯ್ಕೆ ಮಾಡುವ ಬಗ್ಗೆ ಈಗಾಗಲೇ ಡೆಲಿಗೇಟ್ ಪತ್ರ ಹೊರಡಿಸಿದ್ದು ಆಡಳಿತ ಪಕ್ಷ ಕಾಂಗ್ರೆಸ್ ಜೊತೆ ಸೇರಿ ಅಕ್ರಮವಾಗಿ ಚುನಾವಣೆ ನಡೆಸಲು ಮುಂದಾಗಿದ್ದೀರಿ ಎಂದು ತರಾಟೆಗೆ ತೆಗೆದುಕೊಂಡು ಈ ಕೂಡಲೇ ಇವರನ್ನ ವಜಾಗೊಳಿಸುವಂತೆ ಧಿಕ್ಕಾರ ಕೂಗಿದ ಬೆನ್ನಲ್ಲೇ ಅಧಿಕಾರಿಗಳು ಸಭೆ ಮೊಟಕುಗೊಳಿಸಿ ಸಭೆಯಿಂದ ಹೊರ ನಡೆದ ಘಟನೆ ನಡೆಯಿತು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಭಾರತೀಯ ಜನತಾ ಪಾರ್ಟಿಯ ದೇವನಹಳ್ಳಿ ಮಂಡಳ ವತಿಯಿಂದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ನೇತೃತ್ವದಲ್ಲಿ ಸೇವಾ ಪಾಕ್ಷಿಕ ಕಾರ್ಯಕ್ರಮವನ್ನು ದೇವನಹಳ್ಳಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ದೇವನಹಳ್ಳಿ ಪಟ್ಟಣದ ವಿಜಯಪುರ ರಸ್ತೆಯಲ್ಲಿರುವ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಹಾಗೂ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಬ್ರೆಡ್ ವಿತರಿಸಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಮಾತನಾಡಿ, ದೇವನಹಳ್ಳಿ ಮಂಡಲದಲ್ಲಿ 13ನೇ ದಿವಸ ಸೇವಾ ಪ್ರಾಕ್ಷಿಕ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತಿದೆ. ತಾಲೂಕಿನ ಎಲ್ಲ ಮುಖಂಡರು, ಎಲ್ಲ ಪ್ರಕೋಷ್ಠಗಳ ಅಧಿಕಾರಿಗಳು ಸೇರಿ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರವರೆಗೆ ಸೇವಾ ಪ್ರಾಕ್ಷಿಕ ಕಾರ್ಯಕ್ರಮವನ್ನು ಮಾಡಲಾಗುತ್ತಿದೆ. ಪ್ರಧಾನಿ ಮೋದಿಜಿ ಹಾಗೂ ದೀನ್ ದಯಾಳ್ ಉಪಾಧ್ಯಾಯರ ಜನ್ಮ ದಿನಾಚರಣೆ ಅಂಗವಾಗಿ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರಲಾಗ್ತಿದ್ದು ಪ್ರಧಾನಿ ಕೈ ಬಲಪಡಿಸಬೇಕಿದೆ ಅಂತ ಹೇಳಿದರು. 13ನೇ ದಿವಸ ಇವತ್ತು ನಾವು ಸೇವಾ ಪಕ್ಷದ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಮುಖಂಡರು, ವಿವಿಧ ಪ್ರಕೋಷ್ಠ ಎಲ್ಲ ಪದಾಧಿಕಾರಿಗಳೇ ಏನಿವತ್ತು ನಮ್ಮ ನರೇಂದ್ರ ಮೋದಿಯವರು ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2 ಗಂಟೆ ಸೇವಾ ಪಕ್ಷದ ಕಾರ್ಯಕ್ರಮವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾದ್ಯಂತ ಎಲ್ಲ ಮಾಡಿದ್ದೀರಿ. ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ 12 ಕಾರ್ಯಕ್ರಮ ನಾವು ಸತತವಾಗಿ ಮಾಡಿಗೆ ಬಂದಿದ್ದೀರಿ.
ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠದ ಸಂಚಾಲಕ ಎಲ್ಎನ್ ಅಂಬರೀಶ್ ಗೌಡ ನೇತೃತ್ವದಲ್ಲಿ ಪಕ್ಷ ಸಂಘಟಿಸುವುದರ ಮೂಲಕ ಸೇವಾ ಪ್ರಾಕ್ಷಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ವೇಳೆ ದೇವನಹಳ್ಳಿ ತಾಲೂಕು ರೈತ ಮೋರ್ಚಾ ಅಧ್ಯಕ್ಷ ವಿನಯ್ ಕುಮಾರ್, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಚೆನ್ನಕೇಶವ, ಸೇವಾ ಪಾಕ್ಷಿಕ ಸಂಚಾಲಕ ಅನಿಲ್ ಯಾದವ್, ತಾಲೂಕು ಬಿಜೆಪಿ ಮಹಿಳಾ ಘಟಕದ ಅಧ್ಯಕ್ಷೆ ವಿಮಲಾ ಶಿವಕುಮಾರ್, ಜಿಲ್ಲಾ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ನಾಗವೇಣಿ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಚಿಕ್ಕಬಳ್ಳಾಪುರದ ಕೆವಿ ದತ್ತಿ ಶಿಕ್ಷಣ ಸಮೂಹಗಳ ಮುಖ್ಯಸ್ಥ ಕೆವಿ ನವೀನ್ ಕಿರಣ್ ರವರ 46ನೇ ಹುಟ್ಟುಹಬ್ಬದ ಪ್ರಯುಕ್ತ ಗುಡಿಬಂಡೆಯಲ್ಲಿ ವಿಶೇಷವಾಗಿ ನವೀನ್ ಕಿರಣ್ ಸಪ್ತಾಹ ಎಂಬ 7 ದಿವಸಗಳ ಕಾಲ ಹಲವಾರು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಮೊದಲನೆಯ ದಿನದಂದು ಪುಸ್ತಕ ವಿತರಣಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಎಲ್ಲರಿಗೂ ನಮಸ್ಕಾರ. ಈ ಒಂದು ಉರ್ದು ಸಾಹಿತ್ಯ ಪರಿಷತ್ ವತಿಯಿಂದ ಇವತ್ತು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಗುಡಿಬಂಡೆಯಲ್ಲಿ ಕೆವಿ ದತ್ತಿ ಅಧ್ಯಕ್ಷ ನವೀನ್ ಕಿರಣ್ ಹುಟ್ಟುಹಬ್ಬದ ಪ್ರಯುಕ್ತ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಕೆವಿ ನವೀನ್ ಕಿರಣ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ಗುಂಪು ಮರದ ಆನಂದ್ ಮಾತನಾಡಿ, ಶಿಕ್ಷಣ ಪ್ರೇಮಿಗಳು, ಕ್ರೀಡಾ ಪ್ರೇಮಿಗಳು, ರಕ್ತದಾನಿಗಳು ಆದ ಕೆವಿ ನವೀನ್ ಕಿರಣ್ ಅವರ 46ನೇ ಹುಟ್ಟುಹಬ್ಬವನ್ನು 7 ದಿವಸಗಳ ಕಾಲ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಆಚರಿಸಲಾಗುತ್ತಿದೆ ಎಂದು ಗುಡಿಬಂಡೆಯಲ್ಲಿ ಕನ್ನಡ ಪುಸ್ತಕಗಳನ್ನು ಹಂಚುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನವೀನ್ ಕಿರಣ್ ರವರ ಸಾಧನೆಗಳನ್ನು, ಸಹಾಯ ಗುಣಗಳನ್ನು ಇತರರಿಗೆ ಪರಿಚಯಿಸುವ ಕೆಲಸ ಇದಾಗಿದೆ. ಜೊತೆಗೆ 2148 ರಕ್ತ ಯೂನಿಟ್ಗಳನ್ನು ಸಂಗ್ರಹಿಸಿ ರಾಜ್ಯ ದಾಖಲೆ ಮಾಡಿದ ಕೀರ್ತಿ ಅವರಿಗೆ ಸಲ್ತದೆ. ಅಂತವರ ಹುಟ್ಟುಹಬ್ಬ ಮಾಡೋದು ನಮ್ಮೆಲ್ಲರಿಗೂ ಸಂತಸದ ವಿಷಯವಾಗಿದೆ ಅಂತ ಹೇಳಿದರು. ಇಡೀ ಜಿಲ್ಲಾದ್ಯಂತ ನಿಮಗೆಲ್ಲ ಗೊತ್ತು 2148 ರಕ್ತದಾನ ರಕ್ತದಾನ ಮಾಡಿ ಇಡೀ ಜಿಲ್ಲೆಗೆ ಮತ್ತು ಇಡೀ ಸ್ಟೇಟ್ಗೆ, ಇಡೀ ಇಂಡಿಯಾಗೆ ಹೆಸರನ್ನು ಮಾಡಿದರೆ ಅಂಥವರ ಒಂದು ಬರ್ತ್ಡೇಯನ್ನು ವಿವಿಧ ರೀತಿಯಲ್ಲಿ ಮಾಡುವಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ಪುಸ್ತಕ ವಿತರಣೆ ಕಾರ್ಯಕ್ರಮ, ನಾಳೆ ರಂಗೋಲಿ ಕಾರ್ಯಕ್ರಮ, ಆಮೇಲೆ ಬಟ್ಟೆ ವಿತರಣೆ ಕಾರ್ಯಕ್ರಮ, ಕಂಪ್ಯೂಟರ್ ವಿತರಣೆ ಕಾರ್ಯಕ್ರಮ, ತಟ್ಟೆ ವಿತರಣೆ ಕಾರ್ಯಕ್ರಮ, ಈ ರೀತಿ ನಾನಾ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು 7 ದಿವಸ ನವೀನ್ ಕಿರಣ್ ಸಪ್ತಾಹ ಅಂತೇಳ್ಬಿಟ್ಟು ಕಾರ್ಯಕ್ರಮವನ್ನು ಇಂದು ಕಾರ್ಯಕ್ರಮದ ಅಂಗವಾಗಿ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ಹಾಗೂ ಪರಿಸರ ವೇದಿಕೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಉರ್ದು ಸಾಹಿತ್ಯ ಪರಿಷತ್ ಗ್ರಂಥಾಲಯಕ್ಕೆ ರಾಷ್ಟ್ರ ನಾಯಕರ ಕನ್ನಡ ಕವಿಗಳ ಪುಸ್ತಕಗಳನ್ನು ನೀಡಲಾಯಿತು. ಈ ವೇಳೆ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಾಸಿಂ, ಪರಿಸರ ವೇದಿಕೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿ ಮಂಜುನಾಥ್, ಜೈ ಕರ್ನಾಟಕ ತಾಲೂಕು ಅಧ್ಯಕ್ಷ ಬುಲೆಟ್ ಸೀನಾ, ಶಫೀವುಲ್ಲಾ ಇನ್ನಿತರರು ಹಾಜರಿದ್ದರು. ಮಂಜುನಾಥ್ ಪಿ, ಎ ನ್ಯೂಸ್ ಟಿವಿ, ಗುಡಿಬಂಡೆ. ಕೋಲಾರ ನಗರದ ನಚಿಕೇತನ ನಿಲಯ ಹಾಗೂ ಜಿಲ್ಲಾ ಎಸ್ಎನ್ಆರ್ ಆಸ್ಪತ್ರೆಗೆ ಭಾನುವಾರ ದಿಢೀರ್ ಭೇಟಿ ನೀಡಿದ ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ಅವ್ಯವಸ್ಥೆಗಳನ್ನು ಕಂಡು ಕೆಂಡಾಮಂಡಲರಾದರು. ಕೋಲಾರದ ನಚಿಕೇತನ ನಿಲಯದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ, ಎಸ್ಎನ್ಆರ್ ಆಸ್ಪತ್ರೆಯಲ್ಲಿ ಸ್ವಚ್ಛತೆ, ವೈದ್ಯರ ಗೈರು, ಸಿಬ್ಬಂದಿ ಗೈರು, ಔಷಧಿ ಕೊರತೆ, ಹೊರಗಡೆಗೆ ಚೀಟಿ ಬರೆದುಕೊಡೋದು, ಹೀಗೆ ಹಲವು ಸಮಸ್ಯೆಗಳು ಬೆಳಕಿಗೆ ಬಂದಿತ್ತು. ಆಸ್ಪತ್ರೆಗೆ ಭೇಟಿ ನೀಡುತ್ತಿದ್ದಂತೆ ಡಿಎಸ್ ಕಚೇರಿಗೆ ತೆರಳಿ ಹಾಜರಾತಿ ಪುಸ್ತಕ ಪರಿಶೀಲಿಸಿದ್ರು. ಅದರಲ್ಲಿ 40 ಮಂದಿ ವೈದ್ಯರ ಪೈಕಿ ಕೇವಲ 5 ಮಂದಿ ಮಾತ್ರ ಹಾಜರಾತಿ ಹಾಕಿದ್ರು. ಉಳಿದವರು ಗೈರಾಗಿದ್ದು, ಮತ್ತೊಬ್ಬ ವೈದ್ಯ ಮುಂಗಡವಾಗಿ ಸಿಎಲ್ ಹಾಜರಾತಿ ಬರೆದಿದ್ದ. ಇದರಲ್ಲಿ ಇಲ್ಲಿ ಡಿಎಸ್, ಡಿಎಚ್ಒ ಎಲ್ಲಿ ಅಂತ ಪ್ರಶ್ನಿಸಿದಾಗ ಮ್ಯಾಟ್ರಿನ್ ವಿಜಯಮ್ಮ ಎಲ್ಲರೂ ಬಂದಿದ್ರು, ಎಲ್ಲಿಗೆ ಹೋಗಿದ್ದಾರೆ ಅಂತ ಸಮರ್ಥಿಸಿಕೊಳ್ಳಲು ಮುಂದಾದರು. ಇದಕ್ಕೆ ಗರಂ ಆದ ವೀರಪ್ಪ ಅವರು, ಇದು ಸರ್ಕಾರಿ ಸಂಸ್ಥೆ, ಕೇವಲ ಸಂಬಳಕ್ಕಾಗಿ ಬಂದು ಹೋದರೆ ಸಾಲದು, ಸೇವೆ ಮಾಡಬೇಕು. ಭಾನುವಾರ ಆದರೆ ರೋಗಿಗಳು ಬರೋದಿಲ್ವೇ, ಹೊರ ರೋಗಿಗಳು ಸಮಸ್ಯೆ ಆಗೋದಿಲ್ವೇ ಅಂದರು. ಅನಂತರ ಔಷಧಿ ದಾಸ್ತಾನು ಕೊಠಡಿ, ಜನರಿಕ್, ಪುರುಷ ಮಹಿಳಾ ವಾರ್ಡ್, ಮಕ್ಕಳ ಮತ್ತು ಮಹಿಳಾ ಆಸ್ಪತ್ರೆಯ ಮಕ್ಕಳ ವಾರ್ಡ್, ತುರ್ತು ಚಿಕಿತ್ಸಾ ವಿಭಾಗಕ್ಕೆ ಭೇಟಿ ನೀಡಿದ್ರು. ವಾರ್ಡ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ರೋಗಿಗಳನ್ನು ಮಾತನಾಡಿಸಿದ್ರು. ಆಗ ಕೆಲ ವೈದ್ಯರು ಔಷಧಿಯನ್ನು ಹೊರಗಿನಿಂದ ತರುವಂತೆ ಸೂಚಿಸುತ್ತಾರೆ ಅಂತ ಗಮನಕ್ಕೆ ತಂದರು. ಬೇತಮಂಗಲ ಚಿನ್ನಪ್ಪ ಅನ್ನೋರು ಗಾಯಗೊಂಡಿದ್ದು ಚಿಕಿತ್ಸೆಗಾಗಿ ದಾಖಲಾಗಿ 5 ದಿನಗಳಾಗಿವೆ. ಆದರೆ ಡಾಕ್ಟರ್ ಮಂಜುನಾಥ್ ಅನ್ನೋರು ಬಲವಂತವಾಗಿ ಹೊರರೋಗಿ ಅಂತ ಒತ್ತಾಯ ಮಾಡ್ತಿದ್ದಾರೆ ಅಂತ ಗಮನಕ್ಕೆ ತಂದರು. ಆಗ ವೈದ್ಯ ಡಾಕ್ಟರ್ ಮಂಜುನಾಥ್ ಅನ್ನೋರಿಗೆ ದೂರವಾಣಿ ಕರೆ ಮಾಡಿ ಆಸ್ಪತ್ರೆಗೆ ಬರುವಂತೆ ತಿಳಿಸಿದಾಗ ಬರೋದಿಲ್ಲ ಅಂತ ಲೋಕಾಯುಕ್ತ ಪೊಲೀಸರಿಗೆ ತಿಳಿಸಿದರು. ಇದರಿಂದ ಗರಂ ಆದ ವೀರಪ್ಪ ಅವರು, ಇಲ್ಲಿ ಡಿಎಸ್, ಡಿಎಚ್ಒನೂ ಬರಲ್ಲ, ಇರುವ ವೈದ್ಯರು ಸರಿಯಾಗಿ ಕೆಲಸ ಮಾಡಲ್ಲ, ಇದಕ್ಕೆಲ್ಲ ಹೊಣೆ ಯಾರು ಅಂತ ತರಾಟೆಗೆ ತೆಗೆದುಕೊಂಡ್ರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ.
ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಈವರೆಗೆ ಅತಿ ಹೆಚ್ಚಿನ ಸದಸ್ಯತ್ವ ನೋಂದಣಿ ಮಾಡಿರುವ ಜಿಲ್ಲಾ ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠದ ಸಂಚಾಲಕ ಎಲ್.ಎನ್. ಅಂಬರೀಶ್ ಗೌಡ ಅವರಿಗೆ ಅಭಿನಂದನೆ ಸಲ್ಲಿಸಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎಚ್.ಎಂ. ರವಿಕುಮಾರ್ ಮಾತನಾಡಿ, ಭಾರತೀಯ ಜನತಾ ಪಾರ್ಟಿಯ ಸೂಚನೆಯಂತೆ ಬಿಜೆಪಿ ಸದಸ್ಯತ್ವ ನೋಂದಣಿ ಕಾರ್ಯವು ಜಿಲ್ಲೆಯಾದ್ಯಂತ ಯಶಸ್ವಿಯಾಗಿ ನಡೆಯುತ್ತಿದೆ. ಸದಸ್ಯತ್ವ ಅಭಿಯಾನವು ಸೆಪ್ಟೆಂಬರ್ 26ರಿಂದ ದೇವನಹಳ್ಳಿ ತಾಲೂಕಿನಲ್ಲಿ 10,500 ನೋಂದಣಿಯಾಗಿದೆ. ಹೊಸಕೋಟೆ 2,000, ದೊಡ್ಡಬಳ್ಳಾಪುರ 16,500, ನೆಲಮಂಗಲ 8,000ವಾಗಿದೆ. ದೇವನಹಳ್ಳಿ ಮಂಡಲದಲ್ಲಿ 10,500 ಸದಸ್ಯತ್ವ ಆಗಿದ್ದು, ಅಂಬರೀಶ್ ಗೌಡರೊಬ್ಬರೇ 6,000 ನೋಂದಣಿ ಮಾಡಿಸಿದ್ದಾರೆ. ಆದ್ದರಿಂದ ಜಿಲ್ಲಾ ಬಿಜೆಪಿ ವತಿಯಿಂದ ಸನ್ಮಾನಿಸಲಾಗಿದೆ ಎಂದರು. ಈ ವೇಳೆ ದೇವನಹಳ್ಳಿ ತಾಲೂಕು ಸೇವಾ ಪಾಕ್ಷಿಕ ಸಂಚಾಲಕ ಅನಿಲ್ ಯಾದವ್, ತಾಲೂಕು ಬಿಜೆಪಿ ಮಹಿಳಾ ಘಟಕದ ಅಧ್ಯಕ್ಷೆ ವಿಮಲಾ ಶಿವಕುಮಾರ್, ಜಿಲ್ಲಾ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ನಾಗವೇಣಿ, ಜಿಲ್ಲಾ ಬಿಜೆಪಿ ಎಸ್ಟಿ ಘಟಕದ ಅಧ್ಯಕ್ಷೆ ಡೇರಿ ನಾಗರಾಜ್ ಬಾಬು, ರಾಜ್ಯ ಪರಿಷತ್ ಸದಸ್ಯ ನಾಗರಾಜ್, ಸುರೇಶಾಚಾರ್ ಮತ್ತಿತರರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ನೀಡಲಿ, ಅಲ್ಲಿಯವರೆಗೂ ಬಿಜೆಪಿ ಗೃಹ ಸಿದ್ದರಾಮಯ್ಯ ರಾಜೀನಾಮೆ ಪ್ರಶ್ನೆ ಮಾಡಕೂಡದು, ಶಾಸಕ ಪ್ರದೀಪ್ ಈಶ್ವರ್. ಬಾಗೇಪಲ್ಲಿಯಲ್ಲಿ 3 ದಿನಗಳಿಂದ ಈಚೆಗೆ ಸರಣಿ ಕಳ್ಳತನ, ದ್ವಿಚಕ್ರ ವಾಹನದಲ್ಲಿ ಇಟ್ಟಿದ್ದ 4.5 ಲಕ್ಷ ದೋಚಿ ಪರಾರಿ, ಸಿಸಿಟಿವಿಯಲ್ಲಿ ಕಳ್ಳನ ಕೈಚಳಕ ಸೆರೆ, ಬೆಚ್ಚಿಬಿದ್ದ ಸಾರ್ವಜನಿಕರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಅಸಭ್ಯ ಪದ ಬಳಕೆ, ಪೊಲೀಸ್ ಸೇವೆಯಿಂದ ಚಂದ್ರಶೇಖರ್ ಅನ್ನು ಅಮಾನತುಗೊಳಿಸುವಂತೆ ಆಗ್ರಹಿಸಿ ಜೆಡಿಎಸ್ನಿಂದ ಪ್ರತಿಭಟನೆ. ರಾತ್ರಿ ಲಾಡ್ಜ್ಗೆ ಹೋದ ಮಹಿಳೆ ಬೆಳಿಗ್ಗೆ ಶವವಾಗಿ ಪತ್ತೆ, ಚಿಕ್ಕಬಳ್ಳಾಪುರ ನಗರದ ಲಾಡ್ಜ್ಗಳಲ್ಲಿ ನಡೆದಿದೆಯಾ ದಂಧೆ, ಪೊಲೀಸ್ ಠಾಣೆ ಎದುರೇ ಮಹಿಳೆ ಮರ್ಡರ್. ಅನಧಿಕೃತ ಪ್ಲಾಸ್ಟಿಕ್ ಮಾರಾಟ ಮಳಿಗೆ ಮೇಲೆ ಅಧಿಕಾರಿಗಳು ದಿಢೀರ್ ದಾಳಿ, ಪ್ಲಾಸ್ಟಿಕ್ ಮಾರುತ್ತಿದ್ದ ಅಂಗಡಿ ಮಾಲೀಕರಿಗೆ ದಂಡದ ಬಿಸಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.